ಹೆಲೋ ಗೈಸ್, ನಿಮ್ಗೆ ಏನಾದರೂ ತುಂಬಾ ಕಷ್ಟ ಇದೆ ಅಂತಂದ್ರೆ, ದುಡ್ಡಿನ ಅವಶ್ಯಕತೆ ಇದೆ ಅಂತಂದ್ರೆ ಇವಾಗ ನೀವು ಫೋನ್ ಪೇ ಅಪ್ಲಿಕೇಶನ್ ಇಂದ ಡೈರೆಕ್ಟ್ ಆಗಿ ಸಾಲನ ತಗೋಬಹುದು. ಹೌದು, ಇವಾಗ ಫೋನ್ ಪೇ ಅಪ್ಲಿಕೇಶನ್ ಡೈರೆಕ್ಟ್ ಆಗಿ ಅಪ್ ಟು 5 ಲಕ್ಷ ರೂಪಾಯಿವರೆಗೆ ಸಾಲ ಅನ್ನೋದು ಕೊಡ್ತಾ ಇದೆ. ಸೊ ನಾನು ನಿಮ್ಗೆ ಈ ಒಂದು ವಿಡಿಯೋನಲ್ಲಿ ಲೈವ್ ಆಗಿ ತೋರಿಸ್ಕೊಡ್ತಾ ಇದ್ದೀನಿ ಅಂಡ್ ಅಪ್ಲೈ ಮಾಡಿ ಕೂಡ ತೋರಿಸ್ಕೊಡ್ತೀನಿ. ಸೊ ಯಾವ ರೀತಿಯಾಗಿ ಫೋನ್ ಪೇ ಅಪ್ಲಿಕೇಶನ್ ಡೈರೆಕ್ಟ್ ಆಗಿ ಸಾಲ ಕೊಡ್ತಾ ಇದೆ. ಸೊ ಹೊಸ ಅಪ್ಡೇಟ್ ಕೂಡ ಬಂದಿದೆ, ಆ ಒಂದು ಅಪ್ಡೇಟ್ ಬಗ್ಗೆ ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ. ಜೊತೆಗೆ ಇಲ್ಲಿ ಬೇರೆ ಬೇರೆ ಮೆಥಡ್ಸ್ ಕೂಡ ಇದಾವೆ, ಆ ಒಂದು ಮೆಥಡ್ಸ್ ಗಳನ್ನ ಯೂಸ್ ಮಾಡ್ಬಿಟ್ಟು ಕೂಡ ನೀವು ಸಾಲ ತಗೋಬಹುದು. ಡೈರೆಕ್ಟ್ ಆಗಿ ಅಲ್ಲದೇನೆ ಇಂಡೈರೆಕ್ಟ್ ಆಗಿ ಕೂಡ ಲೋನ್ ತಗೋಬಹುದು. ಸೊ ಅದ್ರ ಬಗ್ಗೆ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಅಂಡ್ ತುಂಬಾ ಕಡಿಮೆ ಬಡ್ಡಿ ಗೈಸ್, ಜಸ್ಟ್ 50 ಪೈಸೆ ಬಡ್ಡಿಯಲ್ಲೇ ನೀವು ಇಲ್ಲಿ ಸಾಲನ ತಗೊಬಹುದಾಗಿದೆ. ಸೊ ಖುದ್ದಾಗಿ ಫೋನ್ ಪೇ ಅಪ್ಲಿಕೇಶನ್ ಇವಾಗ ಸಾಲನ ಪ್ರೊವೈಡ್ ಮಾಡ್ತಾ ಇದೆ. ಸೊ ಯಾವ ರೀತಿಯಾಗಿ ಇಲ್ಲಿ ಸಾಲ ತಗೋಬೇಕು ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಅಥವಾ ಹಲವಾರು ಜನ ನೀವು ಯೂಸ್ ಮಾಡ್ಕೊತಾ ಇರ್ತೀರಾ ಫೋನ್ ಪೇ ಅಪ್ಲಿಕೇಶನ್, ಮನಿ ಟ್ರಾನ್ಸ್ಫರ್ಗೋಸ್ಕರ ಆಗಿರ್ಬೋದು, ಮತ್ತೆ ಇಲ್ಲಿ ಬಿಲ್ ಪೇಮೆಂಟ್ಸ್ಗೋಸ್ಕರ ಆಗಿರ್ಬೋದು, ಮತ್ತೆ ರೀಚಾರ್ಜ್ ಮಾಡೋಕ್ಕಾಗಿರ್ಬೋದು ಅಥವಾ ರೆಂಟ್ ಪೇಮೆಂಟ್ ಮಾಡೋಕ್ಕಾಗಿರ್ಬೋದು. ಜೊತೆಗೆ ನೀವು ಇಲ್ಲಿ ಫ್ರೀ ಆಗಿ ಕ್ರೆಡಿಟ್ ಸ್ಕೋರ್ ಚೆಕ್ ಮಾಡ್ಕೊಳಕ್ಕಾಗಿರ್ಬೋದು. ಅಂದ್ರೆ ನೆಕ್ಸ್ಟ್ ಇಲ್ಲಿ ಇನ್ಶೂರೆನ್ಸ್ ಬೈ ಮಾಡೋಕ್ಕಾಗಿರ್ಬೋದು, ಇನ್ಶೂರೆನ್ಸ್ನ ನೀವು ರಿನ್ಯೂವಲ್ ಮಾಡೋಕ್ಕಾಗಿರ್ಬೋದು, ಇಲ್ಲಿ SIP ಮಾಡೋಕ್ಕಾಗಿರ್ಬೋದು. ಹೀಗೆ ಎಲ್ಲದಕ್ಕೂ ಕೂಡ ನೀವು ಫೋನ್ ಪೇ ಅಪ್ಲಿಕೇಶನ್ ಯೂಸ್ ಮಾಡ್ಕೊತಾ ಇರ್ತೀರಾ. ಫೋನ್ ಪೇ ಆಪ್ ಇಂದ ಪರ್ಸನಲ್ ಲೋನ್ ಕೂಡ ತಗೋಬಹುದು. ಸೊ ಇವತ್ತಿನ ವಿಡಿಯೋನಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ತೋರಿಸ್ಕೊಡ್ತೀನಿ, ಜೊತೆಗೆ ಅಪ್ಲೈ ಮಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಎಲ್ಲರೂ ಕೂಡ ಕೊನೆವರೆಗೂ ನೋಡಿ. ಈ ಒಂದು ವಿಡಿಯೋಗೆ ನೀವು ಲೈಕ್ ಮಾಡಿಲ್ಲ ಅಂದ್ರೆ ಬೇಗ ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ನೀವು ಹೊಸದಾಗಿ ವಿಸಿಟ್ ಮಾಡಿದ್ರೆ, ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಗೈಸ್. ಇದರಿಂದ ನಾಕುಂತ ವಿಡಿಯೋಸ್ಗೆ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ. ಸೊ ಗೈಸ್ ನೋಡಿ, ಇನ್ನು ಯಾರು ಫೋನ್ ಪೇ ಅಪ್ಲಿಕೇಶನ್ ಅಪ್ಡೇಟ್ ಮಾಡ್ಕೊಂಡಿಲ್ವೋ ಅವರು ಮೊದಲು ಹೋಗ್ಬಿಟ್ಟು ಫೋನ್ ಪೇ ಅಪ್ಲಿಕೇಶನ್ ಅಪ್ಡೇಟ್ ಮಾಡ್ಕೊಳ್ಳಿ. ಸೊ ಏಕೆ ಅಂತಂದ್ರೆ ಇಲ್ಲಿ ಫೋನ್ ಪೇ ಅಪ್ಲಿಕೇಶನ್ ಅಪ್ಡೇಟ್ ಮಾಡ್ಕೊಂಡ್ರೆ ಮಾತ್ರ ಈ ಒಂದು ಆಪ್ಷನ್ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಅಪ್ಡೇಟ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ತಕ್ಷಣ ಲಾಗಿನ್ ಮಾಡಿದ ತಕ್ಷಣ ಈ ರೀತಿ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಇಲ್ಲಿ ನೀವು ಸ್ಕ್ರೋಲ್ ಮಾಡ್ಕೊಳ್ಳಿ. ಸ್ಕ್ರೋಲ್ ಮಾಡಿದ ತಕ್ಷಣ ಇಲ್ಲಿ ಲೋನ್ ಅಂತ ಹೇಳ್ಬಿಟ್ಟು ಒಂದು ಸೆಕ್ಷನ್ ಇರುತ್ತೆ, ಅದರಲ್ಲಿ ಪರ್ಸನಲ್ ಲೋನ್ ಅಂತ ಹೇಳ್ಬಿಟ್ಟು ಆಪ್ಷನ್ ಇದೆ, ನೋಡ್ತಾ ಇರಬಹುದು. ಇವಾಗ ಪರ್ಸನಲ್ ಲೋನ್ ಡೈರೆಕ್ಟ್ ಆಗಿ ಕೊಡ್ತಾ ಇದೆ. ಅದಕ್ಕಿಂತ ಮುಂಚೆ ಅದ್ರ ಪಕ್ಕಕ್ಕೇನೆ ನೋಡ್ತಾ ಇರಬಹುದು ಕ್ರೆಡಿಟ್ ಸ್ಕೋರ್ ಅಂತ ಇದೆ, ಓಕೆನಾ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ನೋಡ್ತಾ ಇರಬಹುದು ನಂದು ಕ್ರೆಡಿಟ್ ಸ್ಕೋರ್ ಎಷ್ಟಿದೆ ಅಂತ. ಎಕ್ಸಲೆಂಟ್ ಕ್ರೆಡಿಟ್ ಸ್ಕೋರ್ ಇದೆ ನಂದು. ನೀವು ಕೂಡ ಈ ರೀತಿಯಾಗಿ ಕ್ರೆಡಿಟ್ ಸ್ಕೋರ್ ನ ಬಿಲ್ಡ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ನಾನು ಆಲ್ರೆಡಿ ವಿಡಿಯೋನ ಮಾಡಿದ್ದೀನಿ. ಐ ಬಟನ್ ಡಿಸ್ಕ್ರಿಪ್ಷನ್ ಅಲ್ಲಿ ಆ ಒಂದು ವಿಡಿಯೋ ಕೊಟ್ಟಿರ್ತೀನಿ. ನೀವು ಈ ರೀತಿಯಾಗಿ ಕ್ರೆಡಿಟ್ ಸ್ಕೋರ್ ನ ಬಿಲ್ಡ್ ಮಾಡ್ಕೋಬಹುದು. ಬಟ್ ಇದಕ್ಕೆ ಗೋಲ್ಡ್ ಲೋನ್ ಎಲ್ಲ ತಗೋಬೇಕಾಗಿರುತ್ತೆ, ಅದ್ರ ಬಗ್ಗೆ ಆ ಒಂದು ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಮೊದಲು ನಿಮ್ದು ಕ್ರೆಡಿಟ್ ಸ್ಕೋರ್ ಚೆಕ್ ಮಾಡ್ಕೊಡಿ. ಚೆನ್ನಾಗಿತ್ತು ಅಂತಂದ್ರೆ ಮಾತ್ರ ಇಲ್ಲಿ ಲೋನ್ ಸಿಗುತ್ತೆ, ಇಲ್ಲಾಂದ್ರೆ ಸಿಗಲ್ಲ ಗೈಸ್, ನೆನಪಲ್ಲಿ ಇಟ್ಕೊಡಿ. ಸೊ ಇವಾಗ ಕ್ರೆಡಿಟ್ ಸ್ಕೋರ್ ಎಲ್ಲ ಚೆಕ್ ಮಾಡ್ಕೊಳಕ್ಕೆ ನಿಮ್ಮ ಒಂದು ಪಾನ್ ಕಾರ್ಡ್ ನಂಬರ್ನ ಎಂಟರ್ ಮಾಡ್ಕೋಬೇಕು. ನಂತರ ಡೀಟೇಲ್ಸ್ ಕೇಳುತ್ತೆ ಕೆಲವೊಂದಿಷ್ಟು, ಅದನ್ನ ಡೀಟೇಲ್ಸ್ ಎಲ್ಲ ಕೊಟ್ಟಿದ ತಕ್ಷಣ ನಿಮ್ದು ಕ್ರೆಡಿಟ್ ಸ್ಕೋರ್ ತೋರಿಸುತ್ತೆ. ಅದ್ರ ಅಕಾರ್ಡಿಂಗ್ ಅಲ್ಲಿ ನಿಮಗೆ ಲೋನ್ ಅನ್ನ ಸಿಗುತ್ತೆ, ನೆನಪಲ್ಲಿ ಇಟ್ಕೊಳ್ಳಿ. ಸೊ ಇಲ್ಲಿ ಲೋನ್ ಅಂತ ಇರುತ್ತಲ್ವಾ, ಸೊ ಅದರಲ್ಲಿ ಪರ್ಸನಲ್ ಲೋನ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಬರುತ್ತೆ, ಇಲ್ಲಿ ಓಪನ್ ಆಗುತ್ತೆ, ನೋಡ್ತಾ ಇರಬಹುದು. ಇಲ್ಲಿ ಕ್ರೆಡಿಟ್ ಬಿ ಇಂದ ಡೈರೆಕ್ಟ್ ಆಗಿ ಫೋನ್ ಪೇ ಲೋನ್ ನ ಪ್ರೊವೈಡ್ ಮಾಡ್ತಾ ಇದೆ. 5 ಲಕ್ಷ ರೂಪಾಯಿವರೆಗೆ ಇನ್ಸ್ಟೆಂಟ್ ಆಗಿ ಪರ್ಸನಲ್ ಲೋನ್ ಸಿಗ್ತಾ ಇದೆ ಸ್ಯಾಲರಿಡ್ ಪರ್ಸನ್ಸ್ಗೆ. ಜೊತೆಗೆ ಇಲ್ಲಿ ಫ್ಲೆಕ್ಸಿ ಪರ್ಸನಲ್ ಲೋನ್ ಸಿಗ್ತಾ ಇದೆ ಬೋತ್ ಸ್ಯಾಲರಿಡ್ ಮತ್ತೆ ಸೆಲ್ಫ್ ಎಂಪ್ಲಾಯ್ಡ್ ಅವ್ರಿಗೆ. ಇದು ಇನ್ಸ್ಟೆಂಟ್ ಆಗಿ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿ ಕೊಡ್ತಾ ಇದ್ದಾರೆ. 80,000 ರೂಪಾಯಿ ಇಲ್ಲಿ ಸಿಗ್ತಾ ಇದೆ. ನಂತರ 4 ಲಕ್ಷ ರೂಪಾಯಿವರೆಗೆ ಬಿಸ್ನೆಸ್ ಲೋನ್ ಕೂಡ ಸಿಗ್ತಾ ಇದೆ ಅಂಡ್ 24 ತಿಂಗಳವರೆಗೆ ಟೆನ್ಯೂರ್ ಕೂಡ ಇದೆ. ಸೊ ಇಲ್ಲಿ ಸ್ಯಾಲರಿಡ್ ಪರ್ಸನ್ ಯಾರು ಇರ್ತಾರೆ ಅವರು ಇಲ್ಲಿ 5 ಲಕ್ಷ ಏನಿರುತ್ತೆ ಅದಕ್ಕೆ ನೀವು ಅಪ್ಲೈ ಮಾಡ್ಕೋಬಹುದು. ಸೊ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಗೈಸ್. ಕ್ಲಿಕ್ ಮಾಡಿದ ತಕ್ಷಣ ನೋಡ್ತಾ ಇರಬಹುದು ಇವಾಗ ಅಪ್ಲೈ ಮಾಡಕ್ಕೆ ಆಪ್ಷನ್ ಬರ್ತಾ ಇದೆ. ಸೊ ಇಲ್ಲಿ ಡಾಕ್ಯುಮೆಂಟ್ಸ್ ಏನೆಲ್ಲ ಬೇಕು ಅಂತಂದ್ರೆ ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ಮತ್ತೆ ಇಲ್ಲಿ ಇನ್ಕಮ್ ಪ್ರೂಫ್ ಅಂದ್ರೆ ಬ್ಯಾಂಕ್ ಸ್ಟೇಟ್ಮೆಂಟ್ ಅನ್ನ ಕೊಡಬೇಕು. ಸ್ಯಾಲರಿ ಬ್ಯಾಂಕ್ ಅಕೌಂಟ್ ಇಲ್ಲಿ ಬ್ಯಾಂಕ್ ಸ್ಟೇಟ್ಮೆಂಟ್ ಅನ್ನ ಪ್ರೊವೈಡ್ ಮಾಡಬೇಕಾಗಿರುತ್ತೆ 3 ತಿಂಗಳು ಅಥವಾ 6 ತಿಂಗಳದ್ದು. ನಂತರ ಇಲ್ಲಿ ಪ್ರೂಫ್ ನೋಡ್ತಾ ಇರಬಹುದು ಎಂಪ್ಲಾಯ್ಮೆಂಟ್ ಪ್ರೂಫ್ ಅನ್ನ ಪ್ರೊವೈಡ್ ಮಾಡಬೇಕು. ಸ್ಯಾಲರಿ ಸ್ಲಿಪ್ ಆಗಿರ್ಬೋದು ಅಥವಾ UAN ನಂಬರ್ ಆಗಿರ್ಬೋದು ಅಥವಾ ಆಫೀಸ್ ಐಡಿನ ನೀವು ಪ್ರೊವೈಡ್ ಮಾಡಬೇಕು. ಓಕೆ, ಸೊ ಇಲ್ಲಿ 10,000 ರಿಂದ 5 ಲಕ್ಷ ರೂಪಾಯಿವರೆಗೆ ಸಾಲ ಸಿಗ್ತಾ ಇದೆ. 3 ತಿಂಗಳಿಂದ ಅಪ್ ಟು 36 ತಿಂಗಳವರೆಗೆ ಟೆನ್ಯೂರ್ ಅನ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಜಸ್ಟ್ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಮತ್ತೆ ಸ್ಯಾಲರಿ ಸ್ಲಿಪ್ ಜೊತೆಗೆ ನೀವು ಇಲ್ಲಿ ಲೋನ್ ತಗೋಬಹುದು. ಎಲಿಜಿಬಿಲಿಟಿ ಕ್ರೈಟೇರಿಯಾ ಬಗ್ಗೆ ಮಾತಾಡೋದಾದ್ರೆ ನಿಮ್ಮ ಏಜ್ ಇಲ್ಲಿ 21 ವರ್ಷದಿಂದ 60 ವರ್ಷದ ಒಳಗಿರಬೇಕಾಗಿರುತ್ತೆ ಅಂಡ್ ನೀವು ಇಂಡಿಯನ್ ರೆಸಿಡೆಂಟ್ ಆಗಿರಬೇಕು ಅಂಡ್ ಮಂತ್ಲಿ ಇನ್ಕಮ್ ಸೋರ್ಸ್ ನಿಮ್ದು ಚೆನ್ನಾಗಿದ್ರೆ ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರಾ. ಮಿನಿಮಮ್ ಇಲ್ಲಿ 25,000 ನಿಮ್ದು ಫ್ಯಾಮಿಲಿ ಇನ್ಕಮ್ ಇದ್ರೆ ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರಾ ಗೈಸ್. ಅಂಡ್ ಇಲ್ಲಿ ಲೋನ್ ಅಮೌಂಟ್ 10,000 ರಿಂದ 5 ಲಕ್ಷ ಅಂಡ್ ನೋಡ್ತಾ ಇರಬಹುದು ಟೆನ್ಯೂರ್ ಕೂಡ ಆಲ್ರೆಡಿ ಹೇಳಿದ್ನಲ್ವಾ 36 ತಿಂಗಳವರೆಗೆ. ಅಂಡ್ ಇಂಟ್ರೆಸ್ಟ್ ಇಲ್ಲಿ 17% ಇಂದ ಅಪ್ ಟು 29.95% ವರೆಗೆ ಪರ್ ಆನಮ್ ಇಲ್ಲಿ ಇಂಟ್ರೆಸ್ಟ್ ರೇಟ್ ಅನ್ನೋದು ಇರುತ್ತೆ. ಡಿಪೆಂಡ್ ಆಗುತ್ತೆ ನಿಮ್ಮ ಒಂದು ರಿಸ್ಕ್ ಪ್ರೊಫೈಲ್ ಮೇಲೆ. ಸೊ ಇದಕ್ಕಿಂತ ತುಂಬಾ ಕಡಿಮೆ ಇಂಟ್ರೆಸ್ಟ್ ರೇಟ್ ಅಲ್ಲೇ ಸಾಲನ ಸಿಗುತ್ತೆ. ಓಕೆ, ಸೊ ಇಲ್ಲಿ ಪ್ರೊಸೆಸಿಂಗ್ ಫೀಸ್ ನೋಡ್ತಾ ಇರಬಹುದು 500 ರೂಪಾಯಿಂದ ಅಪ್ ಟು ಇಲ್ಲಿ 13,750 ರೂಪಾಯಿವರೆಗೆ ಫ್ಲಾಟ್ ಪ್ರೊಸೆಸಿಂಗ್ ಫೀಸ್ ಇರುತ್ತೆ. ಇದು ಎಷ್ಟು ಜಾಸ್ತಿ ಲೋನ್ ಅಮೌಂಟ್ ಇರುತ್ತೋ ಅಷ್ಟು ಇಲ್ಲಿ ಪ್ರೊಸೆಸಿಂಗ್ ಫೀಸ್ ಕಟ್ ಆಗ್ಬಿಟ್ಟು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಇಲ್ಲಿ ಅಮೌಂಟ್ ಅನ್ನೋದು ರಿಸೀವ್ ಆಗುತ್ತೆ. ನಂತರ ಅಪ್ಲಿಕೇಶನ್ ರಿಕ್ವೈರ್ಮೆಂಟ್ ಕೂಡ ಇದೆ, ನೋಡ್ತಾ ಇರಬಹುದು ಎಲ್ಲ ಡೀಟೇಲ್ಸ್ ಅನ್ನ ನೀವು ಇಲ್ಲಿ ಪ್ರೊವೈಡ್ ಮಾಡಬೇಕಾಗಿರುತ್ತೆ. ಓಕೆ, ಸೊ ಎಲ್ಲ ಡೀಟೇಲ್ಸ್ ಪ್ರೊವೈಡ್ ಮಾಡಿದ್ಮೇಲೆ ನೀವು ಇಲ್ಲಿ ಲೋನ್ ತಗೋಬಹುದು. ಏನಿಲ್ಲ, ಫಸ್ಟ್ ಇಲ್ಲಿ ಫಸ್ಟ್ ನೇಮ್ ಲಾಸ್ಟ್ ನೇಮ್ ಆಗಬೇಕು. ನಂತರ ಡೇಟ್ ಆಫ್ ಬರ್ತ್, ಜೆಂಡರ್, ಪ್ಯಾನ್ ಕಾರ್ಡ್ ನಂಬರ್ ಕೊಡಬೇಕು. ನಂತರ ಎಂಪ್ಲಾಯ್ಮೆಂಟ್ ಟೈಪ್
ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು, ಮಂತ್ಲಿ ಇನ್ಕಮ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು, ನಂತರ ಕಂಪನಿ ನೇಮ್ ಎಂಟರ್ ಮಾಡ್ಕೋಬೇಕು, ಅಡ್ರೆಸ್ ಪ್ರೂಫ್ ಕೊಡಬೇಕು ಅಂದ್ರೆ ಆಧಾರ್ ಕಾರ್ಡು, ನಂತರ ಪ್ಯಾನ್ ಕಾರ್ಡಿನ ಫೋಟೋ ಕೊಡಬೇಕು, ನಂತರ ಸೆಲ್ಫಿ ಕೊಡಬೇಕು, ಪರ್ಮನೆಂಟ್ ಅಡ್ರೆಸ್ ಎಂಟರ್ ಮಾಡ್ಕೋಬೇಕು, ನಂತರ ಕರೆಂಟ್ ಅಡ್ರೆಸ್ ಎಂಟರ್ ಮಾಡ್ಕೋಬೇಕು, ನಂತರ ಇಲ್ಲಿ ಎಜುಕೇಶನ್ ಏನು ಓದಿದ್ರೆ ಅದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು, ಪ್ರೊಫೆಷನ್ ಸೆಲೆಕ್ಟ್ ಮಾಡ್ಕೋಬೇಕು, ನಂತರ ಇಲ್ಲಿ ಮೆರಿಟಲ್ ಸ್ಟೇಟಸ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು, ಮ್ಯಾರಿಡ್ ಇದ್ದೀರಾ ಸಿಂಗಲ್ ಇದ್ದೀರಾ ಅಂತ ಹೇಳ್ಬಿಟ್ಟು, ನಂತರ ಸ್ಟೇಟ್ಮೆಂಟ್ ಅನ್ನು ಅಪ್ಲೋಡ್ ಮಾಡ್ಕೋಬೇಕಾಗಿರುತ್ತೆ ಅಥವಾ OTP ಇಂದ ನೀವು ಇಲ್ಲಿ ಅಪ್ಲೋಡ್ ಮಾಡ್ಕೋಬಹುದು ಡಿಜಿಟಲಿ. ಓಕೆ, ನಂತರ ಇಲ್ಲಿ ಫಾದರ್ಸ್ ನೇಮ್ ಅನ್ನು ಎಂಟರ್ ಮಾಡ್ಕೋಬೇಕು, ನಂತರ ರೆಫರೆನ್ಸ್ ಕಾಂಟ್ಯಾಕ್ಟ್ ನಂಬರ್ ಕೊಟ್ಬಿಟ್ಟು ಬ್ಯಾಂಕ್ ಡೀಟೇಲ್ಸ್ ನ ಎಂಟರ್ ಮಾಡ್ಕೊಂಡ್ಬಿಟ್ಟು ನೀವು ಇಲ್ಲಿ ಲೋನ್ ಇನ್ಸ್ಟಂಟ್ ಆಗಿ ತಗೋಬಹುದು ಗೈಸ್. ಸೊ ಕ್ರೆಡಿಟ್ ಬಿ ಆಪ್ ಅಲ್ಲಿ ಯಾವ ರೀತಿ ಲೋನ್ ಅಪ್ಲೈ ಮಾಡಬೇಕು ನಾನು ಆಲ್ರೆಡಿ ಡೀಟೇಲ್ ಆಗಿ ವಿಡಿಯೋನ ಮಾಡಿದ್ದೀನಿ. ಐ ಬಟನ್ ಡಿಸ್ಕ್ರಿಪ್ಷನ್ ಅಲ್ಲಿ ವಿಡಿಯೋ ಕೊಟ್ಟಿರ್ತೀನಿ, ಆ ಒಂದು ವಿಡಿಯೋ ನೋಡಿ ನೀವು ಅಪ್ಲೈ ಮಾಡ್ಕೊಳ್ಳಿ ಗೈಸ್. 101% ನಿಮಗೆ ಲೋನ್ ಸಿಗುತ್ತೆ ನಿಮ್ದು ಸಿಬಿಲ್ ಚೆನ್ನಾಗಿತ್ತು ಅಂತಂದ್ರೆ. ಅಂಡ್ ಇವಾಗ ಇಲ್ಲಿ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅಂತಂದ್ರೆ ಇಲ್ಲಿ ಲಾಗಿನ್ ಅಥವಾ ಸೈನ್ ಅಪ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಮೊಬೈಲ್ ನಂಬರ್ ಎಂಟರ್ ಮಾಡ್ಕೊಳ್ಳಿ, ಕಂಟಿನ್ಯೂ ಮಾಡ್ಕೊಳ್ಳಿ. OTP ಬರುತ್ತೆ, OTP ಎಂಟರ್ ಮಾಡಿದ ತಕ್ಷಣ ಇವಾಗ ಹೇಳಿದ್ನಲ್ವಾ ಎಲ್ಲ ಸ್ಟೆಪ್ಸ್ ಅನ್ನ ನೀವು ಫಾಲೋ ಮಾಡಿಬಿಟ್ಟು ಲೋನ್ ತಗೋಬಹುದು. ಓಕೆ, ಡೀಟೇಲ್ ಆಗಿ ವಿಡಿಯೋನ ಆಲ್ರೆಡಿ ನಾನು ಮಾಡಿದ್ದೀನಿ ಗೈಸ್. ಓಕೆ, ಅಂಡ್ ಇವಾಗ ಸೆಕೆಂಡ್ ಮೆಥಡ್ ಏನಂತಂದ್ರೆ ಇಲ್ಲಿ ಲೋನ್ ರಿಪೇಮೆಂಟ್ ಅಂತ ಆಪ್ಷನ್ ಇರುತ್ತೆ, ನೋಡ್ತಾ ಇರ್ಬೋದು. ರೀಚಾರ್ಜ್ ಅಂಡ್ ಪೇ ಬಿಲ್ಸ್ ಅಲ್ಲಿ ಲೋನ್ ರಿಪೇಮೆಂಟ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಆಲ್ರೆಡಿ ಹಲವಾರು ಲೆಂಡರ್ಸ್ ಆಲ್ರೆಡಿ ಲಿಸ್ಟೆಡ್ ಇರ್ತಾರೆ. ಇಲ್ಲಿ TVS ಕ್ರೆಡಿಟ್ ಆಗಿರ್ಬೋದು, ಬಜಾಜ್ ಫಿನ್ಸರ್ವ್ ಲಿಮಿಟೆಡ್ ಆಗಿರ್ಬೋದು, DMI ಫೈನಾನ್ಸ್ ಆಗಿರ್ಬೋದು, ಹೋಮ್ ಕ್ರೆಡಿಟ್ ಆಗಿರ್ಬೋದು, IFL ಫೈನಾನ್ಸ್ ಆಗಿರ್ಬೋದು, ನಂತರ ಶ್ರೀರಾಮ್ ಫೈನಾನ್ಸು. ಓಕೆನಾ, ಸೊ ಇಲ್ಲಿ AU ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಇದೆ. ಅದೇ ರೀತಿಯಾಗಿ ಇಲ್ಲಿ ಕ್ರೆಡಿಟ್ ಬಿ ಕೂಡ ಇತ್ತು. ಓಕೆನಾ, ಸೊ ಅದೇ ರೀತಿಯಾಗಿ ಕ್ಯಾಶಿ ಇದೆ, CFL ಫೈನಾನ್ಸ್ ಇದೆ, ಸೊ ಹೀಗೆ ಚೋಳಮಂಡಲಂ ಇದೆ, ಇನ್ಕ್ರೆಡ್ ಇದೆ, ಹೀಗೆ ಹಲವಾರು ಇಲ್ಲಿ ಫೈನಾನ್ಷಿಯಲ್ ಕಂಪನೀಸ್ಗಳು ಆಲ್ರೆಡಿ ಲಿಸ್ಟೆಡ್ ಇದಾವೆ. ನೀವು ಜಸ್ಟ್ ಹೋಗ್ಬಿಟ್ಟು ಅಪ್ಲೈ ಮಾಡ್ಕೊಳೋದಷ್ಟೇ ಇರುತ್ತೆ. ಬಟ್ ಇಲ್ಲಿ ರೀಪೇಮೆಂಟ್ ಮಾಡೋಕೆ ಇದೊಂದು ಆಪ್ಷನ್ ಕೊಟ್ಟಿದ್ದಾರೆ. ಆದ್ರೆ ನೀವು ಇಲ್ಲಿ ಟ್ರಿಕ್ ಅನ್ನ ಯೂಸ್ ಮಾಡ್ಕೋಬಹುದು. ಆ ಟ್ರಿಕ್ ಏನಪ್ಪಾ ಅಂತಂದ್ರೆ ಇಲ್ಲಿ ಯಾವ್ಯಾವ ಕಂಪನಿ ಇದಾವೆ ನೋಡಿ ಅದನ್ನ ನೀವು ಜಸ್ಟ್ ಹೋಗ್ಬಿಟ್ಟು ಪ್ಲೇ ಸ್ಟೋರ್ ಅಲ್ಲಿ ಸರ್ಚ್ ಮಾಡ್ಕೊಳ್ಳಿ. ಲೆಟ್ ಸಪೋಸ್ ಇವಾಗ ಕ್ರೆಡಿಟ್ ಬಿ ಇದೆ ಅಲ್ವಾ, ಸೊ ಕ್ರೆಡಿಟ್ ಬಿ ಇಂದಾನೆ ಡೈರೆಕ್ಟ್ ಆಗಿ ಫೋನ್ ಪೇ ಕೊಡ್ತಿತ್ತಲ್ವಾ, ಸೊ ನೀವು ಇಲ್ಲ ನಾನು ಕ್ರೆಡಿಟ್ ಬಿ ಇಂದಾನೆ ಅಪ್ಲೈ ಮಾಡ್ಕೊಂತೀನಿ ಡೈರೆಕ್ಟ್ ಅಂತಂದ್ರೆ ಸೊ ನೀವು ಇಲ್ಲಿ ಕ್ರೆಡಿಟ್ ಬಿ ಅಂತ ಇಲ್ಲಿ ಸರ್ಚ್ ಮಾಡ್ಕೊಳ್ಳಿ ಪ್ಲೇ ಸ್ಟೋರ್ ಅಲ್ಲಿ. ಈ ರೀತಿಯಾಗಿ ಅಪ್ಲಿಕೇಶನ್ ಬರುತ್ತೆ, ಸೊ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡಿದ ತಕ್ಷಣ ಈ ರೀತಿಯಾಗಿ ಬರುತ್ತೆ ಅಂಡ್ ನೀವು ಇಲ್ಲಿಂದಾನೆ ಡೈರೆಕ್ಟ್ ಆಗಿ ಅಪ್ಲೈ ಮಾಡ್ಕೋಬಹುದು. ಓಕೆ, ಅಥವಾ ನಿಮ್ಗೆ ಇಲ್ಲಿ ಬೇಡ ಅಂತಂದ್ರೆ ನೀವು ಬೇರೆ ಬೇರೆ ಅಪ್ಲಿಕೇಶನ್ ಕೂಡ ನೋಡ್ಕೋಬಹುದು. ಅಲ್ಲಿ ನಾವು ಹೋಮ್ ಕ್ರೆಡಿಟ್ ಕೂಡ ನೋಡಿದ್ವಿ, ಸೊ ಇಲ್ಲಿ ಹೋಮ್ ಕ್ರೆಡಿಟ್ ಅಂತ ಸರ್ಚ್ ಮಾಡ್ಕೊಳ್ಳಿ. ಸೊ ಅಪ್ಲಿಕೇಶನ್ ನೋಡ್ಲಿಕ್ಕೆ ಸಿಗುತ್ತೆ, ಜಸ್ಟ್ ಇನ್ಸ್ಟಾಲ್ ಮಾಡ್ಕೊಳ್ಳಿ ಅಂಡ್ ಅಪ್ಲೈ ಮಾಡ್ಕೊಳ್ಳಿ. ಓಕೆ, ಸೊ ಈಸಿ. ಈ ರೀತಿಯಾಗಿ ನೀವು ಇಲ್ಲಿ ಯಾವ್ಯಾವೆಲ್ಲ ಅಪ್ಲಿಕೇಶನ್ಸ್ಗಳು ಇಲ್ಲಿ ನಿಮಗೆ ನೋಡ್ಲಿಕ್ಕೆ ಸಿಗ್ತಾವೋ ಸೊ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಅಂಡ್ ನಿಮಗೆ ಯಾವ್ದ್ರಲ್ಲಿ ಲೋನ್ ಸಿಗುತ್ತೆ ಅಂತ ಅನ್ಸುತ್ತೋ ನೀವು ಅದರಲ್ಲಿ ಅಪ್ಲೈ ಮಾಡ್ಕೋಬಹುದು. ಅಥವಾ ನೀವು ಫೈನಾನ್ಸ್ ಕಂಪನೀಸ್ಗಳು ಆಗಿರ್ತಕ್ಕಂಥ ಇಲ್ಲಿ TVS ಕ್ರೆಡಿಟ್ ಆಗಿರ್ಬೋದು, ಬಜಾಜ್ ಫಿನ್ಸರ್ವ್, DMI ಫೈನಾನ್ಸ್ ಅಲ್ಲಿ ಕೂಡ ನೀವು ಇಲ್ಲಿ ಲೋನ್ಗೋಸ್ಕರ ಅಪ್ಲೈ ಮಾಡ್ಕೋಬಹುದು. ಓಕೆನಾ, ಸೊ ಇಷ್ಟಿರುತ್ತೆ. ಈ ರೀತಿಯಾಗಿ ನೀವು ಫೋನ್ ಪೇ ಆಪ್ ಅಲ್ಲಿ ಇನ್ಸ್ಟಂಟ್ ಆಗಿ ಲೋನ್ ತಗೊಬಹುದಾಗಿದೆ. ಸೊ ಡೀಟೇಲ್ ಆಗಿ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ಐ ಬಟನ್ ಡಿಸ್ಕ್ರಿಪ್ಷನ್ ಅಲ್ಲಿ ವಿಡಿಯೋ ಇರುತ್ತೆ, ಹೋಗಿ ನೋಡಿ ಅಪ್ಲೈ ಮಾಡ್ಕೊಳ್ಳಿ, ಸಿಗುತ್ತೆ ಲೋನ್ ಅನ್ನೋದು. ಓಕೆನಾ, ಸೊ ಯಾಗೈಸ್ ಇದಾಗಿರುತ್ತೆ ಇತ್ತಿನ ವಿಡಿಯೋ. ಅಂಡ್ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸೊ ಸಿಗೋಣ ಗೈಸ್ ಮತ್ತೊಂದು ವಿಡಿಯೋನಲ್ಲಿ. ಅಲ್ಲಿವರೆಗೂ ಪೀಸ್ ಔಟ್.